ಸತ್ಯವೂ ಜೀವವೂ ಆಗಿದ್ದೇನೆ ಅಂತ ಹೇಳ್ತಾ ಇದ್ದಾನ್ರಿ. ನಾನೇ ಮಾರ್ಗವು, ನಾನೇ ಸತ್ಯವೂ, ನಾನು ಜೀವವೂ ಆಗಿದ್ದೇನೆ. ನನ್ನ ಮೂಲಕವಾಗಿಯೇ ಹೊರತು ಯಾರು ದೇವರ ಬಳಿಯಲ್ಲಿ ಹೋಗೋದಿಲ್ಲ, ಯಾರು ತಂದೆಯ ಬಳಿಯಲ್ಲಿ ಹೋಗೋದಿಲ್ಲ, ನನ್ನ ಮೂಲಕವಾಗಿ. ಹೌದು, ಯೇಸು ಕ್ರಿಸ್ತನವರ ಮೂಲಕವಾಗಿಯೇ? ಹೌದು ಪ್ರಿಯರೇ, ಯೇಸು ಕ್ರಿಸ್ತನ ಮೂಲಕವಾಗಿಯೇ. ಪ್ರತಿಯೊಬ್ಬ ಮನುಷ್ಯನು ದೇವರ ಬಳಿಯಲ್ಲಿ ಹೋಗಬೇಕು ಅಂದರೆ, ಬಿಟ್ಟು ಬಂದಂಥ ಆ ಲೋಕಕ್ಕೆ ಮತ್ತೆ ಪುನಃ ತಿರುಗಿ ಹೋಗಬೇಕು ಅಂದರೆ ಯೇಸು ಕ್ರಿಸ್ತನ ಹೇಳ್ತಾ ಇದ್ದಾನೆ, ನಾನೇ ಮಾರ್ಗವು, ನಾನೇ ಸತ್ಯವೂ, ನಾನೇ ಜೀವವೂ ಆಗಿದ್ದೇನೆ. ನನ್ನ ಮುಖಾಂತರವೇ ತಂದೆಯ ಬಳಿಗೆ ಯಾರು ಹೋಗೋಕ್ಕಾಗಲ್ಲ. ಇನ್ನು ಕೆಳಗೆ ನೋಡ್ರಿ, ಇನ್ನು ಕೆಳಗೆ ಪ್ರಿಯರೇ, ಸಮಾಜಕ್ಕೆ ಯೇಸು ಕ್ರಿಸ್ತನವರು ಕೊಟ್ಟಿರುವ ಕೊಡುಗೆ, ಆತನು ತಿಳಿಸಿರುವ ಬೋಧ, ಆತನ ತತ್ವವು. ಅದಕ್ಕೆ ಪ್ರಿಯರೇ, ಪ್ರಸನ್ನ ಅಣ್ಣನವರಿಗೆ ನಾವು ಮಾನವಿಯಲ್ಲಿ ಮೀಟಿಂಗ್ ಇಡಬೇಕು ಅಂತೇಳಿ ನಮ್ಮ ಹುಡುಗರು, ನಮ್ಮ ಕಾಲೇಜ್ ಹುಡುಗರು ಆದೇಶ್ ಮತ್ತು ರವಿ ನನ್ನ ಹತ್ತಿರಕ್ಕೆ ಬಂದು, ನಾವು ಪ್ರಸನ್ನಣ್ಣನವ್ರನ್ನ ಮೀಟಿಂಗ್ ಇಡ್ತೀವಿ, ನಾವು ಡೇಟ್ ಕೊಡಿಸು ಅಂತಂದಾಗ ಅಣ್ಣಗೆ ಫೋನ್ ಮಾಡಿ ನಾವು ಡೇಟ್ ಕೇಳಿದಾಗ ಅಣ್ಣ ಕೊಟ್ಟಿರುವಂಥ ಸಬ್ಜೆಕ್ಟ್ ಯಾವುದು ಗೊತ್ತಾ? ಈ ಪ್ರಪಂಚ ನ್ಯಾಯಸ್ಥಾನಕ್ಕೆ ತಿಳಿಯದ ಕ್ರಿಸ್ತನ ನ್ಯಾಯಪೀಠ. ಮಕ್ಕಳು ಎಷ್ಟೋ ಕಷ್ಟಪಟ್ಟು ಹಣವನ್ನು ಜಮಾ ಮಾಡಿಟ್ಟು ಮುಂದೆ ಬಂದು ಡೇಟ್ ತಗೊಂಡು ಈ ಮಹಾಸಭೆಗೆ ಕಾರಣರಾಗಿದ್ದಾಗ ಅವರಿಬ್ಬರು ಬಂದರು, ಅವರಿಂದ ಮತ್ತೆ ಇಬ್ಬರು ಬಂದರು. ನಾವು ನಿಮಗೆ ಸಾಥ್ ಕೊಡ್ತೀವಿ, ನಾವು ನಿಮಗೆ ಸಪೋರ್ಟ್ ಕೊಡ್ತೀವಿ ಅಂತೇಳಿ ಬಂದಂಥವ್ರೆ ಅಂಜಪ್ಪ ಮೇಸ್ತ್ರಿ ಮತ್ತು ರಾಮಣ್ಣ, ಮತ್ತು ಅಂಜಪ್ಪ ಮೇಸ್ತ್ರಿ ಮತ್ತು ರಮೇಶ್ ಅವರು. ಆ ನಂತರ ಮತ್ತೆ ಇನ್ನೂ ಎಷ್ಟೋ ಜನ, ನರಸಪ್ಪಣ್ಣ, ಶಾಂತಕುಮಾರು, ಇನ್ನು ಮಾಡಬಾಯಿ ರಾಮಣ್ಣವರು, ಇನ್ನು ಅನೇಕ ಸಹೋದರರು ಸಹೋದರಿಯರು ಎಲ್ಲರೂ ನಾವಿದ್ದೀವಿ, ನಾವು ಮಾಡ್ತೀವಿ, ಮಾಡ್ರಿ ಈ ಸತ್ಯವಾಕ್ಯನ ತಿಳಿಸಬೇಕು. ದೇವರ ಮರೆತು ಬದುಕುವಂಥವ್ರಿಗೆ ಸ್ವಲ್ಪ ಜನರನ್ನಾದರೂ, ದೇವರ ಮನಸ್ಸಿನಲ್ಲಿರುವಂಥ ಮಾತುಗಳನ್ನು ಸ್ವಲ್ಪ ಜನರಾದರೂ ತಿಳಿಸಿ ಮಾರು ಮನಸ್ಸು ಹೊಂದಿಸಿ ದೇವರ ಮಾರ್ಗದಲ್ಲಿ, ಸತ್ಯದ ಮಾರ್ಗದಲ್ಲಿ ನಡೆಸಬೇಕೆಂಬ ಹಂಬಲದಿಂದ, ಆಸೆಯಿಂದನೇ ಈ ಒಂದು ಸಭೆಗಳು ಪ್ರಿಯರೇ. ನೋಡ್ರಿ ಕೆಳಗೆ ಹೇಳ್ತಾ ಇದ್ದಾರೆ ದೇವರು, ಯೇಸು ಸ್ವಾಮಿಯವರು ಏನಂತ ಹೇಳ್ತಾ ಇದ್ದಾರೆ ನೋಡ್ರಿ ಒಂದು ಸರ್ತೆ. ಅದೇ ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 7ನೇ ವಚನ ಒಂದು ಸರ್ತೆ ನೋಡ್ರಿ. ನೀವು ನನ್ನನ್ನು ಹರಿತಿದ್ದರೆ, ಸರ್ 6ನೇ ವಚನ 7ನೇ ವಚನ, 6ನೇ ವಚನದಿಂದ ಸ್ವಲ್ಪ ಕೆಳಗೆ ಫಿಲಿಪ್ಪನು ಕೇಳ್ತಾನ. ಓಕೆ, ಓದ್ರಿ ಪ್ರಿಯರೇ. ಏನಂತ ಹೇಳ್ತಾರೆ? ನೀವು ನನ್ನನ್ನು ಹರಿತಿದ್ದರೆ ಏನ್ರಿ, ನಾನು ನಿಮಗೆ ಗೊತ್ತಾದರೆ, ನನ್ನನ್ನು ನೀವು ತಿಳ್ಕೊಂಡ್ರೆ ನನ್ನ ತಂದೆಯನ್ನು ತಿಳಿದಿದ್ದೀರಿ. 9ನೇ ವಚನ ಏನ್ರಿ, ಫಿಲಿಪ್ಪನು ಕೇಳ್ತಾ ಇದ್ದಾನೆ ಸರ್. ಫಿಲಿಪ್ಪನು ಸ್ವಾಮಿ ಏನ್ರಿ, ಫಿಲಿಪ್ಪನು ಕೇಳ್ತಾನೆ, ಸ್ವಾಮಿ ನಮಗೆ ತಂದೆಯನ್ನು ತೋರಿಸು, ನಮಗೆ ದೇವರನ್ನು ತೋರಿಸು, ಅಷ್ಟೇ ಸಾಕಂತ ಇದ್ದಾನ್ರಿ. ಏನಂತ ಇದ್ದಾನೆ ಗೊತ್ತಾ? ಫಿಲಿಪ್ಪನು ಒಬ್ಬ ಭಕ್ತನು ಯೇಸು ಕ್ರಿಸ್ತನವ್ರಿಗೆ ಹೇಳ್ತಾ ಇದ್ದಾನೆ, ನಮಗೆ ತಂದೆಯನ್ನು ತೋರಿಸು, ನಮಗೆ ದೇವರನ್ನು ತೋರಿಸು ಅಂದಾಗ ಯೇಸು ಸ್ವಾಮಿ ಅವರು ಹೇಳ್ತಾ ಇದ್ದಾರೆ ನೋಡ್ರಿ ಕೆಳಗ, ಫಿಲಿಪ್ಪನೇ, ನಾನು ಇಷ್ಟು ದಿವಸ ನಿಮ್ಮ ಸಂಗಡ ಇದ್ದೀನಲ್ಲ, ನೀನು ಇನ್ನೂ ನನ್ನನ್ನು ಅರಿತುಕೊಳ್ಳಲಿಲ್ಲವಾ? ಹೇಳ್ತಾ ಇದ್ದಾನೆ, ನೀವು ಇಷ್ಟು ದಿವಸ ನನ್ನ ಸಂಗಡ ಇದ್ರಲ್ಲ, ನಿಮಗೆ ನನ್ನನ್ನು ತಿಳಿದುಕೊಳ್ಳಲಿಲ್ವಾ? ನನ್ನನ್ನು ನೋಡಿದರೆ ತಂದೆಯನ್ನು ನೋಡಿದ ಹಾಗೆ, ನನ್ನನ್ನು ನೋಡಿದರೆ ನನ್ನ ತಂದೆಯನ್ನೇ. ನಿಜವಾಗಲೂ ಪ್ರಿಯರೇ, ಯೇಸು ಕ್ರಿಸ್ತನ ತತ್ವವು, ಆತನ ಮಾತುಗಳು, ಆತನಲ್ಲಿರುವಂಥ ಗುಣಲಕ್ಷಣಗಳು, ಆತನ ಬೋಧಿಸಿರುವ ಬೋಧವನ್ನು ನೋಡಿದರೆ ತಂದೆಯಾದ ದೇವರ ಬೋಧಿಸಿದ ಹಾಗೆ ಇರ್ತದೆ, ಆತನ ನೋಡಿದ ಹಾಗೆ ಇರ್ತದೆ ರೀ. ಯಾಕೆ ಗೊತ್ತಾ? ಯೇಸು ಸ್ವಾಮಿ ಹೇಳಿರುವ ಮಾತೇನು ಗೊತ್ತಾ? ಒಂದು ಕೆನ್ನೆಗೆ ಹೊಡೆದರೆ ಮತ್ತೊಂದು ಕೆನ್ನೆಯನ್ನು ತೋರಿಸು. ನಿಮ್ಮನ್ನು ಒಂದು ಕೆನ್ನೆಗೆ ಹೊಡೆದ್ರೆ ಮತ್ತೊಂದು ಕೆನ್ನೆಯನ್ನು ಈ ಗುಣ ಎಲ್ಲಿ ಕಲ್ಕೊಂಡನ? ದೇವರ ಹತ್ರ. ದೇವರ ಗುಣ ಎಂತದ್ದು ಗೊತ್ತರಿ? ದೇವರ ಗುಣ ಎಂತದ್ದು ಗೊತ್ತಾ ಪ್ರಿಯರೇ? ಒಂದು ಸರ್ತ ನೋಡ್ರಿ ಯೇಸು ಸ್ವಾಮಿಯವರಿಗೆ ರೀ,